ಬೇರೆ ಗೇಟ್ ಕೇಂದ್ರ ಸರ್ಕಾರದ ಬೇರೆ ಗೇಟ್ ಅಂತಿಲ್ಲ, ಅಷ್ಟು ಬದಲಾವಣೆ ಮಾಡ್ತೀವಿ. ಅಷ್ಟು ಗೇಟ್ಗಳನ್ನ ಬದಲಾವಣೆ ಮಾಡ್ಬೇಕಂತ ಈಗ ನಿರ್ಧಾರ ತಗೊಂಡ್ಬಿಟ್ಟೈತೆ, ಟೆಂಡರ್ನು ಆಗಿಬಿಟ್ಟೈತೆ, ಆಗ್ತಾವ. ಸರ್ ಈಗ ಏನಾಗೈತೆ, ಒಂದು ನೀವ್ ಹೇಳಿದ್ದು 100% ಸತ್ಯ. ನಮ್ಮಲ್ಲಿ ಬೋರ್ಡ್ನವರು ಡಿಸಿಷನ್ ತಗೊಂಡ ಮಟ್ಟ ನಾವೇನು ರಾಜ್ಯ ಸರ್ಕಾರದವ್ರು ಏನು ಮಾಡಕ್ ಸಾಧ್ಯ ಇಲ್ಲ. ಇದು ಎಲ್ಲದು ಕೇಂದ್ರ ಸರ್ಕಾರ ಮತ್ತು ಬೋರ್ಡ್ ಹೆಂಗ್ ನಿರ್ಧಾರ ಆಗತ್ತದ. ಅದು ಒಂದು ಗೇಟ್ ಟೆಂಡರ್ ಮಾಡಕ್ಕೆ ಟೈಮ್ ತಗೊಂಡು, ಮತ್ತು ಅದ್ರ ಜೊತೆಗೆ ನಿಮ್ಗೆ ಇನ್ನೊಂದು ಹೇಳ್ಬೇಕಂದ್ರೆ ಟೆಂಡರ್ ಮಾಡೋದ್ನಾಗ ಕೆಲವೊಂದಿಷ್ಟು ಕಂಪ್ನಿಗಳ ಪಾರ್ಟಿಸಿಪೇಟೇ ಮಾಡಲಿಲ್ಲ, ಅದನ್ನು ಸಮಸ್ಯೆ ಇದೆ. ಸುಮ್ಮನೆ ನಾವು ಎಲ್ಲಾರ್ದ್ರ ಮ್ಯಾಗ ಸುಮ್ಮನೆ ಮಾತಾಡೋದ್ನಾಗ ಏನೇನೋ ಮಾತಾಡ್ತಿರ್ತಾರೆ ಒಂದಿಷ್ಟು ಮಂದಿ, ತಿಳುವಳಿಕೆ ಇರ್ಲಾರ್ದ ಆ ಗೇಟ್ ಹಾಕ್ಲಿಲ್ಲ, ರಾಜ್ಯ ಸರ್ಕಾರ ಮಾಡ್ಲಿಲ್ಲ, ರಾಜ್ಯ ಸರ್ಕಾರ ಹಂಗಾತು, ರಾಜ್ಯ ಸರ್ಕಾರ ಹಿಂಗಾತು ಅಂತ. ಸರ್ ಈಗ ನಮ್ಮ 4 ಜಿಲ್ಲೆದೊಳಗೂ ಯಾವುದೂ ತೊಂದರೆ ಆಗಲಾರ್ದಂಗೆ ಈ ವರ್ಷದ ಈ ಬೆಳೆಗೆ ತೊಂದರೆ ಆಗಲಾರ್ದಂಗೆ ನೋಡ್ತೀವಿ. 2ನೇ ಬೆಳೆ ಬಗ್ಗೆ ಈಗ ಬೋರ್ಡ್ನವ್ರು ನಿರ್ಧಾರ ಮಾಡಿದ್ದಾರೆ. ನಾವು ನಮ್ಮ ರೈತರ ಜೊತೆ ಕೂತ್ಕೊಂಡು, ಯಾಕಂದ್ರೆ ಇವತ್ತಿನ ವಾಸ್ತವ ಸತ್ಯ ರೈತರಿಗೆ ತಿಳಿಸ್ಬೇಕಂತ ಕನಿಷ್ಠ 6 ಗೇಟ್ ಸಮಸ್ಯೆ ಆಗಿದೆ ಅಂತ ನಾನು ಮಾಹಿತಿ ತಗೊಂಡಿದ್ದೀನಿ. ವರದಿಯನ್ನು ಕೊಟ್ಟಿದ್ದಾರೆ, ಈಗಾಗಲೇ ಅದ್ರ ಬಗ್ಗೆ ವರದಿ ಕೊಟ್ಟಿದ್ದಾರೆ. ಅದ್ರೊಳಗೆ ಇವು 6 ಅದಾವಲ್ಲ, CBI ಆಗಿ ಮೇಜರ್ ಇದಾಗಿ ಆಗ್ತಾ ಇದೆ. ಅದಕ್ಕೆ ನಾವು 4ನು ಈಗ ಬಂದ್ ಮಾಡಿದೀವಿ, ಬಟ್ ಒಂದು ವಾರದಿಂದ ಅದನ್ನ ಪ್ರಾರಂಭ ಮಾಡಿದ್ವಿ. ಅದಕ್ಕೆ ಡ್ಯಾಮ್ ಸೇಫ್ಟಿ ರಿವ್ಯೂ ಕಮಿಟಿ, ಡ್ಯಾಮ್ ಸೇಫ್ಟಿ ರಿವ್ಯೂ ಕಮಿಟಿ ಅವರು ಬಂದು ಸೆಂಟ್ರಲ್ ಸರ್ ಟೋಟಲ್ ಅದನ್ನೇ ಹೇಳಿದ್ನಲ್ಲ, ಕನಿಷ್ಠ ಅಂದರೆ ಅವರು ಇದನ್ನು ಡ್ಯಾಮೇಜೇಷನ್ ಕೊಟ್ಟಿದ್ದಾರೆ 14%, 30%, 40% ಈ ರೀತಿ ಒಂದೊಂದು ಇದನ್ನು ಕೊಟ್ಟಿದ್ದಾರೆ. ಅದನ್ನು ಪೂರ್ಣ ಮಾಹಿತಿ ತಗೊಂಡು ಹೇಳ್ತೀನಿ. ಅದಕ್ಕೆ 1.5 ಲಕ್ಷ ನೀರು ಇನ್ಫ್ಲೋ ಬರೋ ಹೊತ್ನಾಗ ನಾವು ಡ್ಯಾಮ್ ಸೇಫ್ಟಿ ಸಲಾಗಿ ಇವು 6 ಗೇಟನ್ನು ಎತ್ತಂಗಿಲ್ಲ, ಇವು ಎತ್ತಕ್ಕೆ ಸಾಧ್ಯತೆ ಆಗೋಲ್ಲ. ಎತ್ತಿದ್ರೆ ಅಂದರೆ ಮತ್ತೇನು ತೊಂದರೆ ಆಗ್ಬೋದು ಅಂತಂದು ಅವು ಬೇರೆ ಗೇಟ್ಗಳನ್ನು ಹೆಚ್ಚಿಗೆ ಎತ್ತಿಕೊಂಡು ನೀರಲ್ಲಿ ಜಾಸ್ತಿ, ನಾನು ಹೇಳಕತ್ತೀನಿ ಏನಾಗಲ್ಲ. ಬಟ್ ನೀರನ್ನು ನಾವು ಬೇರೆ ಯಾವ ಮೂವ್ ಆಗತ್ತೇವಲ್ಲ, ಗೇಟ್ಗಳು ಯಾವ್ಯಾವ ಇವಾಗ ಅದರಿಂದ ಸ್ವಲ್ಪ ಜಾಸ್ತಿ ನೀರು ಬಿಡಿಸುವಂತ ಕೆಲಸವನ್ನು ಮಾಡ್ತೀವಿ. ಈಗನು ಅಂತ ಈಗ ಎಚ್ಚೆತ್ತುಕೊಂಡತೆ ಮಾಡ್ತೀವಿ. ಟೆಂಡರ್ ಮುಗಿದತೆ, ಎಲ್ಲ ರೆಡಿ ಆಗ್ತಾ ಇದೆ. ಹೌದು ಸರ್, ಈಗ ಅದ್ರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಕನಿಷ್ಠ 8ರಿಂದ 10 ಸತಿ ಪತ್ರ ಬರೆದೈತಿ. ದಯಮಾಡಿ ನನ್ನ ವಿನಂತಿ, ಮಾಧ್ಯಮದ ಗೆಳೆಯರನ್ನ ಹತ್ರ ನಾನು ವಿನಂತಿ ಮಾಡ್ಕೊಂತೀನಿ. ಅಲ್ಲಲ್ಲ ಸರ್, ಸಿಎಂ ಅವ್ರ ಪತ್ರ ಕೊಟ್ಟಿದ್ದೇವೆ, ನೀರಾವರಿ ಇಲಾಖೆ ಪತ್ರ, ಮಂತ್ರಿಗಳ ಪತ್ರ ಕೊಟ್ಟಿದ್ದೇವೆ. ನಮ್ಮ ಇಲಾಖೆ ನಮ್ಮಲ್ಲಿರುವಂತ ಅಪ್ಪನಗೌಡರು ನಾವು ಎಲ್ಲರೂ ಒಂದು ಪತ್ರಕ್ಕೆ ಸಹಿ ಮಾಡಿ ಕಳಿಸಿ, ನಮ್ಮ ಭಾಗದಾಗಿರುವಂತ 4 ಜಿಲ್ಲೆ ಶಾಸಕರು ಪತ್ರ ಕೊಟ್ಟು ಕಳಿಸಿದ್ದೀವಿ. ಯಾವುದೇ ಕ್ರಮವನ್ನ ಕೇಂದ್ರ ಸರ್ಕಾರ ತಗೊಂತ ಇಲ್ಲ. ಈ ಸದ್ಯ ನಾವು ಅದಕ್ಕೆ ನಿನ್ನೆ ನಮ್ಮ ಈ ಭಾಗದ ಶಾಸಕರೆಲ್ಲರೂ ಅಧಿವೇಶನದೊಳಗೆ ವಿಷಯ ಪ್ರಸ್ತಾಪ ಮಾಡಿದ್ದಾರೆ.